ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ರೈತರಿಗೆ ಬೇಕಾದಷ್ಟು ಬಿತ್ತನೆ ಬೀಜ ವಿತರಿಸಲಾಗಿದ್ದು ಭೂಮಿಯ ತೇವಾಂಶ ಗಮನಿಸಿ ಬಿತ್ತನೆ ಮಾಡುವಂತೆ ಸಲಹೆ. ಜೂನ್ ತಿಂಗಳ ಮಧ್ಯದ ಒಳಗೆ ಆಗಬೇಕಿದ್ದ ಸರಾಸರಿ ಮಳೆ ಆಗಿಲ್ಲ. ಕೃಷಿ ಸಹಾಯಕ ನಿರ್ದೇಶಕ ಮಹಾದೇವ್ ಪಟಗುಂದಿ ಮಾಹಿತಿ. ವರುಣನಿಗಾಗಿ ಆಕಾಶದತ್ತ ರೈತನ ಚಿತ್ತ, ಕಮರುತ್ತಿರುವ ಮೊಳಕೆಯೊಡೆದ ಬೆಳೆಗಳು. ಇನ್ನು ಜುಲೈ 15ರವರೆಗೆ ಟೈಮ್ ಇದೆ. ಸೋಯಾ ಅವರೆ ಬಿತ್ತಲಿಕ್ಕೆ ಇನ್ನು ಜುಲೈ 15ರವರೆಗೆ ಟೈಮ್ ಇದೆ. ಸೋಯಾ ಅವರೆ ಬಿತ್ತಲಿಕ್ಕೆ ಇನ್ನು ಜುಲೈ 15ರವರೆಗೆ ಟೈಮ್ ಇದೆ. ದಯವಿಟ್ಟು ಯಾರು ಅವಸರ ಮಾಡಿ ನಮ್ಮಲ್ಲಿ ಸೋಯಾ ಮಾತ್ರ ಬೆಳೆಯುತ್ತೆ, ಬಿತ್ತಕ್ಕೆ ಮುಂದೆ ಟೈಮ್ ಸಿಗುದಿಲ್ಲ ಅಂತ ಹೇಳಿ ಯಾರು ಅವಸರ ಮಾಡಿ ತೇವಾಂಶ ನೋಡಿಕೊಂಡು ಬಿತ್ತನೆ ಮಾಡುವುದು ಸೂಕ್ತ. ಭೂಮಿಯಲ್ಲಿ ತೇವಾಂಶ ಗಮನಿಸಿ ಜುಲೈ 15ರವರೆಗೆ ಸೋಯಾ ಬಿತ್ತನೆಯ ಸಮಯವಿದೆ ಎಂದು ಹುಕ್ಕೇರಿಯ ಕೃಷಿ ಸಹಾಯಕ ನಿರ್ದೇಶಕ ಮಹಾದೇವ್ ಪಟಗುಂದಿ ಮಾಹಿತಿ. ಜೂನ್ ತಿಂಗಳ ಮಧ್ಯದ ಒಳಗೆ ಆಗಬೇಕಿದ್ದ ಸರಾಸರಿ ಮಳೆ ಆಗಿಲ್ಲ. ವರುಣನಿಗಾಗಿ ಆಕಾಶದತ್ತ ರೈತರ ಚಿತ್ತ, ಕಮರುತ್ತಿರುವ ಮೊಳಕೆ ಒಡೆದ ಬೆಳೆಗಳು. ಮಳೆ ಪ್ರಮಾಣ ಇಳಿಮುಖಗೊಂಡಿದೆ. ಕೆಲ ರೈತರು ಬಿತ್ತನೆಗಾಗಿ ಮಳೆಗಾಗಿ ಕಾಯ್ದು ಕುಳಿತರೆ ಮತ್ತೆ ಕೆಲ ರೈತರು ಬಿತ್ತನೆ ಮಾಡಿ ಮೊಳಕೆ ಒಡೆಯುವ ಬೆಳೆಗಳ ರಕ್ಷಣೆಗಾಗಿ ವರುಣನ ಕೃಪೆಗಾಗಿ ಆಕಾಶದತ್ತ ಮುಖ ಮಾಡಿ ಕಾಯುವಂತಾಗಿದೆ. ಹುಕ್ಕೇರಿ ತಾಲೂಕಿನಾದ್ಯಂತ ಸೋಯಾಬೀನ್ ಬಿತ್ತನೆ ಮಾಡಿದ ರೈತರಿಗೆ ಮಳೆಯಾಗದೆ ಹೋದರೆ ಸಂಕಷ್ಟ ತಪ್ಪಿದ್ದಲ್ಲ. ಇದೇ ವೇಳೆ ಕೃಷಿ ಸಹಾಯಕ ನಿರ್ದೇಶಕ ಮಹಾದೇವ್ ಪಟಗುಂದಿ ಏನು ಹೇಳಿದ್ದಾರೆ ಒಮ್ಮೆ ಕೇಳಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಕೃಷಿ ಇಲಾಖೆ ಹುಕ್ಕೇರಿಯಿಂದ ಸಹಾಯಕ ಕೃಷಿ ನಿರ್ದೇಶಕ ಮಹಾದೇವ್ ಪಟಗುಂದಿ ಮಾತನಾಡೋದು. ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು 12 ದಿವಸಗಳ ಹಿಂದೆ 7 ಮತ್ತು 8 ತಾರೀಕಿನಲ್ಲಿ ಉತ್ತಮ ಮಳೆಯಾಗಿ ಎಲ್ಲ ಕಡೆ ರೈತರು ಬಿತ್ತನೆ ಆರಂಭಿಸಿದ್ದಾರೆ. ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ 66,000 ಹೆಕ್ಟೇರ್ ಬಿತ್ತನೆ ಕ್ಷೇತ್ರದ ಪೈಕಿ ಈಗಾಗಲೇ ಸುಮಾರು 38,000 ಹೆಕ್ಟೇರ್ದಲ್ಲಿ ಬಿತ್ತನೆ ಸಂಪೂರ್ಣವಾಗಿದೆ. ಇನ್ನು ಮುಂದೆ ಬಿತ್ತನೆ ಮಾಡುವ ರೈತರು ದಯವಿಟ್ಟು ಒಂದು ನೆನಪಿಟ್ಟುಕೋಬೇಕು. ಈಗ 22 ತಾರೀಕಿನಿಂದ ಹವಾಮಾನ ವರದಿಯ ಪ್ರಕಾರ ಸ್ವಲ್ಪ ಮಳೆ ಆಗುವ ಒಂದು ನಿರೀಕ್ಷೆ ಇದೆ. ಆ ಮಳೆ ಆಗುವವರೆಗೆ ದಯವಿಟ್ಟು ಯಾರೂ ಬಿತ್ತನೆ ಮಾಡಬಾರದು. ಮತ್ತು ಈಗಾಗಲೇ ಬಿತ್ತನೆ ಮಾಡಿದ ಹೊಲಗಳಲ್ಲಿ ದಯವಿಟ್ಟು ತೆಳುವಾಗಿ ಎಡೆಕುಂಟೆ ಹೊಡೆದು ಬಿರುಕುಗಳು ಏನಿರ್ತಾವೆ ಆ ಬಿರುಕನ್ನು ಮುಚ್ಚುವ ಒಂದು ಕೆಲಸ ಮಾಡಬೇಕು. ಯಾರಾದರೂ ಕಳೆ ತೆಗಿತಾ ಇದ್ದರೆ ದಯವಿಟ್ಟು ಆ ಕಳೆನ ಹೊರಗೋಗಿಬೇಡ್ರಿ. ಅದನ್ನು ಒಂದು ಹೊದಿಕೆಯಾಗಿ ನಿಮ್ಮ 2 ಸಾಲುಗಳ ನಡುವೆ ಉಪಯೋಗ ಮಾಡಿದಲ್ಲಿ ನೀವು ತಕ್ಕ ಮಟ್ಟಿಗೆ ಈ ಒಂದು ಒಣ ಹವೆಯಿಂದ ನಿಮ್ಮ ಬೆಳೆಯನ್ನು ರಕ್ಷಿಸಬಹುದು. ಈಗ ಕೆಲವೊಂದಿಷ್ಟು ಬೆಳೆಗಳಿಗೆ ದೊಣ್ಣೆ ಹುಳು ಆಗ್ತಾ ಇದೆ ಸರ್, ಅದಕ್ಕೆ ತಾವು ಗೊಣ್ಣೆ ಹುಳು ಆ್ಯಕ್ಚುಲಿ ಗೊಣ್ಣೆ ಹುಳವನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಫೆಬ್ರವರಿ ನೀರಾವರಿ ಇರುವಂಥ ರೈತರು ಫೆಬ್ರವರಿಯಲ್ಲಿ ಮತ್ತು ನೀರಾವರಿ ಕಡಿಮೆ ಇರುವಂಥ ರೈತರು ಮೇನಲ್ಲೇ ಕ್ರಿಯಾಶೀಲರಾಗಬೇಕು. ಇದನ್ನು ಮುಂದಿನ ವರ್ಷ ಮಾಡಿರಿ. ಏನಪ್ಪ ಅಂತಂದರೆ ಮೆಟರೈಜಿಯಮ್ ಅಂತ ಒಂದು ಜೈವಿಕ ಶಿಲೀಂಧ್ರನಾಶಕ ಸಿಗುತ್ತದೆ. ಆ ಜೈವಿಕ ಶಿಲೀಂಧ್ರನಾಶಕವನ್ನು ನೀವು ಒಂದು 50 kg ಸಿಟಿ ಕಾಂಪೋಸ್ಟು ಅಥವಾ 50 kg ತಿಪ್ಪೆ ಗೊಬ್ಬರದಲ್ಲಿ ಸೇರಿಸಿ ಒಂದು 15 ದಿವಸ ನೀರಿನಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಸಿ ನೆರಳಿನಲ್ಲಿ ಒಣಗಲಿಕ್ಕೆ ಬಿಟ್ಟು ನೀವು ಬೋಧು ಏರಿಸುವಾಗ ಅಥವಾ ನಾಟಿ ಮಾಡುವಾಗ ನಿಮ್ಮ ಭೂಮಿಗೆ ಕೊಟ್ಟಿದ್ದೇ ಆದಲ್ಲಿ ಮುಂದಿನ ವರ್ಷ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಗೊಣ್ಣೆ ಹುಳದ ಕಾಟ ಇರುವುದಿಲ್ಲ. ಇದನ್ನು ನೀವು ಕನಿಷ್ಠ ಒಂದು 3 ವರ್ಷ ಸತತವಾಗಿ ಮಾಡಿಬಿಟ್ರೆಂದರೆ ನೀವು ರಾಸಾಯನಿಕಗಳನ್ನು ಉಪಯೋಗಿಸಿ ಗೊಣ್ಣೆ ಹುಳವನ್ನು ಹತೋಟಿ ಮಾಡುವ ಅವಶ್ಯಕತೆಯೇ ಬರೋದಿಲ್ಲ. ಈಗ ಆಗಿದೆ, ಒಣ ಹವಾ ಹೆಚ್ಚಾದಂಗೆ ಗೊಣ್ಣೆ ಹುಳುಗಳು ಕೆಳಗಿನಿಂದ ಮೇಲೆ ಬರಲಿಕ್ಕೆ ಪ್ರಾರಂಭ ಮಾಡಿ ನಿಮ್ಮ ಕಬ್ಬಿನ ರೂಟ್ ಅಂತ ಕಬ್ಬಿನ ಬೇರೆಗಳನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡಿ ಕಬ್ಬು ಸಮಸ್ಯೆಗೆ ಈಡಾಗುತ್ತೆ. ಆದ್ದರಿಂದ ದಯವಿಟ್ಟು ಯಾರಲ್ಲಿ ಒಳ್ಳೆಯ ನೀರಾವರಿ ಸೌಲಭ್ಯ ಇದೆ ಸಂಪೂರ್ಣವಾಗಿ ನೀರು ಹಾಸಿರಿ. ನಿಮಗೆ ಮಡಿ ಕಟ್ಟಿ ನೀರು ಹಾಸಿ ಬಂದ್ರಂತೂ ಭಾಳ ಒಳ್ಳೆಯದು. ನೀರು ಹಾಸಿ ಕಂಪ್ಲೀಟ್ ಹಸಿ ಆದಮೇಲೆ 50% 50% EC ಕ್ಲೋರೋಫೈರಿಫಾಸ್ ಅಂತ ಬರುತ್ತೆ, ಅದನ್ನು ಅಥವಾ ಸಾಕಷ್ಟು ಕಾಂಬಿ ಪ್ರಾಡಕ್ಟ್ಸ್ ಬಂದಿವೆ. ಆ ಕಾಂಬಿ ಪ್ರಾಡಕ್ಟ್ಸನ್ನು ನೀವು ಬೇರಿನ ಬುಡಕ್ಕೆ ಡ್ರೆಂಚಿಂಗ್ ಮಾಡಿದರೆ ತಕ್ಕ ಮಟ್ಟಿಗೆ ನೀವು ಕಂಟ್ರೋಲ್ ಮಾಡ್ಬೋದು. ನಾಳೆ ಒಳ್ಳೆ ಮಳೆ ಜುಲೈ ಆಗಸ್ಟ್ನಲ್ಲಿ ಒಳ್ಳೆ ಮಳೆ ಆದರೆ ಅದರ ಸಮಸ್ಯೆ ತನ್ನಿಂತಾನೆ ಬಗೆಹರಿಯುತ್ತೆ. ಈಗ ಬಿತ್ತನೆ ಮಾಡಿದಂಥ ಬೆಳೆಗಳು ಸಣ್ಣ ಮೊಳಕೆ ಹೊಡೆಯೊಳಗೆ ಸ್ವಲ್ಪ ಕಮ್ಮರ್ತಾ ಇದ್ದಾವೆ ಸರ್, ಅದಕ್ಕೆ ಈಗ ಏನು ಮಾಡ್ಬೇಕು ಸರ್? ಈಗ ಸಾಕಷ್ಟು ನಿಮ್ಮ ಕಡೆ ದಾಸ್ತಾನ ಬೆಳೆ ಇನ್ನೂ ನಮಗೆ ಬೀಜದ ದಾಸ್ತಾನ ಇದ್ದೇ ಇದೆ. ನಾಳೆ ನಿಮ್ಮ ಅಕಸ್ಮಾತ್ ದುರದೃಷ್ಟವಶಾತ್ ಏನಾದರೂ ಬಿತ್ತಿದ ಬೀಜ ಕಮರಿ ಹೋಗಿ ಮತ್ತೊಮ್ಮೆ ಬಿತ್ತನೆ ಮಾಡುವಂಥ ಪರಿಸ್ಥಿತಿ ಬಂದರೆ ನೀವು ಗೋವಿನ ಜೋಳಕ್ಕೆ ಹೋಗ್ಬೋದು. ಅಥವಾ ಸೋಯಾ ಅವರೆ ಬಿತ್ತಲಿಕ್ಕೆ ಇನ್ನೂ ಜುಲೈ 15ರವರೆಗೆ ಟೈಮ್ ಇದೆ.
ದಯವಿಟ್ಟು ಯಾರೂ ಅವಸರ ಮಾಡಿ ನಮ್ಮಲ್ಲಿ ಸೋಯಾ ಮಾತ್ರ ಬೆಳೆಯುತ್ತೆ ಬಿತ್ತಕ್ಕೆ ಮುಂದೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ಯಾರೂ ಅವಸರ ಮಾಡಿ ಬಿತ್ತಬೇಡ್ರಿ. ಯಾಕಂದರೆ ನೀವು 1 ಎಕರೆ ಬಿತ್ತನೆ ಮಾಡಲಿಕ್ಕೆ ಸುಮಾರು 5,000 ರೂಪಾಯಿ 6,000 ರೂಪಾಯಿ ಖರ್ಚು ಮಾಡ್ತೀರಿ. ಅದನ್ನು ಸುಮ್ಮನೆ ಅದನ್ನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಬಿತ್ತನೆ ಬೀಜ ಅರೇಂಜ್ಮೆಂಟ್ ನಾವು ಮಾರ್ಕೆಟ್ನಲ್ಲೂ ಸಾಕಷ್ಟು ಲಭ್ಯ ಇದೆ, ಗೋವಿನ ಜೋಳ ನಮ್ಮಲ್ಲಿ ಸಾಕಷ್ಟು ಲಭ್ಯ ಇದೆ. ಆದ್ದರಿಂದ ಯಾರು ಅವಸರ ಮಾಡಿ ಬಿತ್ತನೆ ಮಾಡೋ ಒಂದು ಕೆಲಸವನ್ನು ಮಾಡಬಾರ್ದು. ಜುಲೈ 15 ತನಕ ಸೋಯಾ ಬಿತ್ತಬಹುದು. ಸೋಯಾ ಅವರ ಜುಲೈ 15 ತನಕ ಸರ್ಕಾರದ ರೆಕಮೆಂಡೇಶನ್ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯದ ಶಿಫಾರಸಿನ ಪ್ರಕಾರ ಕೂಡ ಬಿತ್ತನೆ